ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ಇವತ್ತು ಈ ವ್ಲಾಗಲ್ಲಿ ಪಾಂಡಿಚೇರಿ ಹೋಗ್ತಾ ಇದ್ದೀನಿ. ನನ್ನ ವ್ಲಾಗು ಯಾರು ಈ ಸತಿ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಬ್ಯಾಂಗ್ಳೂರಿಂದ ಹೊರಟಿದ್ದೀನಿ. ಬ್ಯಾಂಗ್ಳೂರಲ್ಲಿ A1 ಟ್ರಾವೆಲ್ಸ್ ಬುಕ್ ಮಾಡ್ಕೊಂಡಿದ್ದೆ. ಬಂದು ಕಾಯ್ತಾ ಇತ್ತು ನೈಟ್ 10 o'clockಗೆ. ನೀವು ಮಾತ್ರ ಬುಕ್ ಮಾಡೋಕೆ ಹೋಗ್ಬೇಡಿ, ಟ್ರಾವೆಲ್ಸ್ ಚೆನ್ನಾಗಿಲ್ಲ. ಡ್ರೈವರ್ ಅಂತೂ ವೆರಿ ರ್ಯಾಶು. ಮಾರ್ನಿಂಗ್ 5 ಆಗಿತ್ತು ನಾವು ರೀಚ್ ಆಗೋದಕ್ಕೆ. 5:40 ಆಗಿತ್ತು ರೀಚ್ ಆದ್ರಿ. ಫಸ್ಟ್ ಹೋಗಿದ ತಕ್ಷಣ ಫ್ರೆಶ್ ಅಪ್ ಆಗಿ ಒಂದು ಟೀ ಕುಡಿದ್ಬಿಟ್ಟು ಬಸ್ ಸ್ಟಾಪ್ ಹಿಂದೆಗಡೆನೆ ಸತ್ಯ ರೆಸಿಡೆನ್ಸಿ ಅಂತ ರೂಮ್ ಬುಕ್ ಮಾಡಿದ್ವಿ. ಈ ರೂಮ್ ಕಾಸ್ಟ್ ಎಲ್ಲ ನಿಮಗೆ ಎಂಡಲ್ಲಿ ಬರುತ್ತೆ. ಕಂಪ್ಲೀಟ್ ಬಜೆಟು. ಒಂದು ಕಾಂಪ್ಯಾಕ್ಟ್ ಆಗಿತ್ತು, ಪೀಸಾಗಿ. ನಾವು ರೂಮಲ್ಲಿ ಇರೋದಿಲ್ಲ. ಎದ್ದು ಲಗೇಜ್ ಇಕ್ಬಿಟ್ಟು ಫುಲ್ ಫ್ರೆಶ್ ಅಪ್ ಆಗಿ ಗಾಡಿ ರೆಂಟಲ್ಗೆ ಹೋದ್ರಿ. ಇದು ಬೆಸ್ಟ್ ಚೀಪೆಸ್ಟ್ ರೆಂಟಲ್ ಅಂತ ಹೇಳ್ತೀನಿ. ನಾನು ನಿಮಗೆ ನಂಬರ್ ಮತ್ತು ಡಿಸ್ಪ್ಲೇ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಇಲ್ಲಿಂದ ಗಾಡಿ ರೆಂಟ್ ಮಾಡ್ಕೊಳ್ಳಿ. ಫುಲ್ಲು ನಿಮಗೆ ಚೀಪಾಗಿ ಸಿಕ್ಕತ್ತೆ. ನಾವು ಎತ್ಕೊಂಡು ಇಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ನಮ್ಮ ರೈಡ್ ಸ್ಟಾರ್ಟ್ ಮಾಡಿದ್ರಿ. ಸ್ಟಾರ್ಟ್ ಮಾಡಿದ ತಕ್ಷಣ 200 rupees ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಸಾಕು, ಕಂಪ್ಲೀಟ್ ಪಾಂಡಿಚೇರಿ ನೋಡ್ಬೋದು. ನಾವು ಫಸ್ಟ್ ಪ್ಲೇಸ್ ಏನು ಪ್ಲಾನ್ ಮಾಡಿದ್ರೆ ಓರ್ವಿಲ್ಗೆ ಹೋಗಿ ಬರೋಣ ಅಂತ. ಯಾಕಂದರೆ ಇದು ಪಾಂಡಿಚೇರಿಯಿಂದ ಆಚೆ ಇರೋದ್ರಿಂದ ಲಾಸ್ಟಿಂದ ಬರೋಣ ಅಂತ. ಯೂಶುವಲಿ ನೀವೆಲ್ಲ ವ್ಲಾಗ್ಸಲ್ಲೂ ನೋಡಿರ್ತೀರ, ಹತ್ರ ಪ್ಲೇಸಿಂದ ಲಾಸ್ಟಲ್ಲಿ ಓರ್ವಿಲ್ಗೆ ಹೋಗ್ತಾರೆ. ಸೊ ನಾವು ಇವತ್ತು ಫಸ್ಟ್ ಓರ್ವಿಲ್ಗೆ ಹೋಗಿ, ಯಾಕಂದರೆ ಬೆಳಗ್ಗೆ ಹೋದ್ರೆ ಜನ ಕಮ್ಮಿ ಇರುತ್ತೆ, ಆರಾಮಾಗಿ ನೋಡ್ಕೊಂಡು ಬರ್ಬೋದು ಅಂತ. ಇದರಿಂದ ಒಳಗಡೆ ಹೋದ್ರೆ ಇಲ್ಲಿ ಮಾತೃ ಮಂದಿರ್ ಫೇಮಸ್ಸು. ಮಾತೃ ಮಂದಿರ್ ಒಳಗಡೆ ಹೋಗ್ಬೇಕಂದ್ರೆ ಆನ್ಲೈನ್ ಬುಕಿಂಗ್ ಇರಬೇಕು. ನಮಗೆ ಟಿಕೆಟ್ ಸಿಕ್ಕಿಲ್ಲ, ಟ್ರೈ ಮಾಡಿದ್ರಿ. ಇಲ್ಲಿ ನೋಡಿ ಇಲ್ಲೆಲ್ಲ ಜನ ನಿಂತಿದ್ದಾರೆ. ಸೊ ಟಿಕೆಟ್ ಸಿಕ್ಕಿಲ್ಲ ಆದ್ರೂ ಇಲ್ಲಿ ಪೀಸ್ ಒಳ್ಳೆ ಜಾಗಗಳಿದೆ, ರೆಸ್ಟೋರೆಂಟು ಅದು ಇದು ಅಂತ ಎಲ್ಲ ಇದೆ. ಎಕ್ಸಿಬಿಷನು, ಶಾಪಿಂಗ್ ಸೆಂಟರ್ಸು ತುಂಬ ಇದೆ ನೋಡುವಂಥ ಜಾಗಗಳು. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ಫ್ರೆಂಚ್ ಕೆಫೆಟೇರಿಯಾ ಅಂತಲೇ ಹೇಳ್ಬೋದು. ಇಲ್ಲಿ ಬ್ರೇಕ್ಫಾಸ್ಟ್ ಪ್ರೈಸ್ ಕೇಳಿದ್ರೆ ನೀವು ಭಯ ಬಿದ್ದುಬಿಡ್ತೀರ. 450 rupees per person ಬ್ರೇಕ್ಫಾಸ್ಟ್ ಆಗುತ್ತೆ. ಫ್ರೆಂಚ್ ಟೈಪ್ ಆಫ್ ಬ್ರೇಕ್ಫಾಸ್ಟ್ ಇರುತ್ತೆ. ನೋಡ್ತಾ ಇರಲ್ಲ ಥರ ಪೀಸ್ಫುಲ್ ಇತ್ತು. ಸರಿ, ಹೆಂಗೋ ನಮಗೆ ಒಳಗಡೆ ಅಂತೂ ಎಂಟ್ರಲ್ಲ, ಆದರೆ ವ್ಯೂ ಪಾಯಿಂಟ್ಗೆ ಹೋಗ್ಬೋದು. ಸೊ ಇದು ಫುಲ್ ಕಂಪ್ಲೀಟ್ ಬಿಲ್ಡಿಂಗು. ಇದರಲ್ಲಿ ಎಕ್ಸಿಬಿಷನ್ ಸೆಂಟರ್ ಇದೆ, ಶಾಪಿಂಗ್ ಸೆಂಟರ್ ಇದೆ. ಹಾಗೆ ಕುತ್ಕೊಂಡು ಸ್ವಲ್ಪ ಹೊತ್ತು ಹಲ್ಟೆ ಹೊಡೆದ್ರೆ ನಾವೆಲ್ಲರೂ. ಹಲ್ಟೆ ಹೊಡೆದ್ಬಿಟ್ಟು ಸರಿ ಎಕ್ಸಿಬಿಷನ್ ಇತ್ತು ಅಂತ ಎಕ್ಸಿಬಿಷನ್ಗೆ ಹೋಗಿದೆ. ಎಕ್ಸಿಬಿಷನ್ ಕ್ಲೋಸ್ ಆಗಿತ್ತು. ಸರಿ ಆಯಿತು ಅಂತ ಇಲ್ಲೆಲ್ಲ ಶೂಟ್ ಮಾಡಿ ಮಾತೃ ಮಂದಿರ್ ವ್ಯೂ ಪಾಯಿಂಟ್ಗೆ ಹೋಗೋಣ ಅಂತ ರೆಡಿ ಆದ್ರಿ. ಸೊ ಪಾಂಡಿಚೇರಿಗೆ ಬಂದಮೇಲೆ ಮಾತೃ ಮಂದಿರ್ ವ್ಯೂ ಪಾಯಿಂಟ್ ಮಿಸ್ ಮಾಡೋಕ್ಕಾಗತ್ತಾ ಅಂತ ಹೋದ್ರಿ. ಇನ್ಫಾರ್ಮೇಷನ್ ಸೆಂಟರ್ ಅಂತ ಇದೆ. ಇನ್ಫಾರ್ಮೇಷನ್ ಸೆಂಟರ್ ಹೋದ್ರೆ ವಾಲಲ್ಲಿ ಪ್ರತಿಯೊಂದು ಮಾತೃ ಮಂದಿರ್ ಡೀಟೇಲ್ಸ್ ಹಾಕಿರ್ತಾರೆ ಕಂಪ್ಲೀಟಾಗಿ. ಯಾವ್ದಾರ ಮಾತೃ ಮಂದಿರ್ ಇತ್ತು, ಏನು ಇತ್ತ ಅಂತ. ಮತ್ತೆ ಲೈಟ್ ರೂಮ್ ಅಂತ ಇದೆ. ಸೊ ಇಲ್ಲೇನಂದ್ರೆ ಮಾತೃ ಮಂದಿರ್ ಒಳಗಡೆ ಹೆಂಗಿರುತ್ತೆ, ಏನೇನಿರುತ್ತೆ ಅಂತ ನೀವು ಒಳಗಡೆ ಹೋಗೋಕ್ಕಾಗಿಲ್ಲ ಅಂದರೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗ್ಬೋದು. ಮತ್ತು ಇಲ್ಲಿ ಪಾಸ್ ಮ್ಯಾಂಡೇಟ್ರಿ ಫ್ರೀ ಇರುತ್ತೆ. ಆ ಪಾಸ್ ಇಸ್ಕೊಂಡು ನಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನಾವೇನೋ 1 kilometer ಅಂತ ನಡೀತಾನೆ ಇದೀವಿ. ಬರೀ ಮಾತೃ ಮಂದಿರ್ ವೇ ಫಾರ್ ಮಾತೃ ಮಂದಿರ್ ಅಷ್ಟೇ ಕಾಣಿಸಿದ್ದು ನಮಗೆ. ಎಷ್ಟು ದೂರ ನಡೀತಾನೆ ಇದೀವಿ, ಆಲ್ಮೋಸ್ಟ್ 2 kilometer ನೋಡಿದ್ರಿ. ಒಂದೊಂದು ಬಿಲ್ಡಿಂಗ್ ಕಾಣಿಸ್ತಾನೆ ಇತ್ತು. ಇದು ಅರಬಿಂದೋ ಆಶ್ರಮ ಅವ್ರ ಆಡಿಟೋರಿಯಮು. ಅದೇ ಥರ ಇಂಡಿಯನ್ ಸ್ಪೇಸ್ ಸೆಂಟರ್ ಅಂತ ಇತ್ತು. ಇಂಡಿಯನ್ ಸ್ಪೇಸ್ ಸೆಂಟರ್ ಒಳಗಡೆ ಹೋಗಿ ಟಿಕೆಟ್ ತೊಗೊಬೇಕಿತ್ತು ಅಂದರೆ, ಬಟ್ ನಾನು ಅಲ್ಲಿ ಯಾರು ಕೇಳಿಲ್ಲ, ನಾನು ಏನೂ ತೊಗೊಂಡಿಲ್ಲ. ಡೈರೆಕ್ಟಾಗಿ ಒಳಗಡೆ ಹೋದೆ. ಇಲ್ಲಿ ಅರಬಿಂದ್ ಒಂದು ಮ್ಯಾಪ್ ಇತ್ತು, ಓರ್ವಿಲ್ದು. ಇದೆಲ್ಲ ನೋಡ್ಕೊಂಡು ಬಂದ್ರಿ. ನಾವು ಫ್ರೆಂಡ್ಸ್ ಆಲ್ರೆಡಿ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ರು. ಇಲ್ಲೊಂದು ವೈಲ್ಡ್ ಲೈಫ್ ಆರ್ಟ್ ಗ್ಯಾಲರಿ ಅಂತ ಇತ್ತು. ಸರಿ ನೋಡೋಣ ಅಂತ ಒಳಗಡೆ ಹೋದ್ರಿ. ನಾನೇನೋ ನಿಜವಾದ ಪ್ರಾಣಿ ಇರುತ್ತೆ ಅಂದ್ಕೊಂಡೆ, ಬಟ್ ಇಲ್ಲೆಲ್ಲ ಆರ್ಟಿಫಿಷಿಯಲು. ಎಲ್ಲ ಥರ ಪ್ರಾಣಿ ಪಕ್ಷಿಗಳನ್ನ ಆರ್ಟಿಫಿಷಿಯಲ್ ಇಕ್ಕಿದ್ರೆ. ಮತ್ತು ಪೇಂಟಿಂಗ್ಸ್ ಇದೆ. ಪೇಂಟಿಂಗ್ಸ್ ಎಲ್ಲ ಹೆವಿ ಕಾಸ್ಟ್ಲಿ. ಇಲ್ಲಿ 10,000 ಇಂದ ಸ್ಟಾರ್ಟ್ ಆಗುತ್ತೆ. ಆಯಿಲ್ ಪೇಂಟಿಂಗ್ಸ್ ಇದೆಲ್ಲ. ಎಲ್ಲ ಪ್ರಾಣಿಗಳನ್ನ ನೋಡ್ಕೊಂಡು ಒಳಗಡೆ ಹೋದ್ರಿ. ಈ ರೂಮಲ್ಲಿ ಸಖತ್ತಾಗಿದೆ. ರೂಮ್ ಒಳಗಡೆ ನೋಡಿ ಹುಲಿ ಮತ್ತು ಹುಲಿ ಮರಿಗಳಿತ್ತು. ಅದಾದ್ಮೇಲೆ ಪಕ್ಕದ ರೂಮಲ್ಲಿ ಗೊರಿಲ್ಲ ಇತ್ತು. ಇನ್ನು ಲೈಟ್ ಹಾಕಿರ್ಲಿಲ್ಲ, ನಾವೇ ಲೈಟ್ ಹಾಕ್ಬಿಟ್ಟು ಅವ್ರನ್ನ ಹೆಚ್ಚಿಸ್ಬೋದು. ಹಾಯ್ ಅಂತ ಹೇಳ್ಬಿಟ್ಟು ಬಂದ್ರಿ. ಸೊ ಇಲ್ಲಿ 2 ಫ್ಲೋರ್ ಇದೆ. ಈ ಥರ ಆರ್ಟಿಫಿಷಿಯಲ್ ಅನಿಮಲ್ಸ್ನ ನೋಡ್ಬೋದು ನೀವು ಒಂದೇ ಜಾಗದಲ್ಲಿ. ಎಜುಕೇಷನಲ್ ಪರ್ಪಸ್ಗೋಸ್ಕರ ಇದಕ್ಕಿದ್ದಾರೆ ಪ್ರತಿಯೊಂದೂ. ಮತ್ತು ಯಾವ ಥರ ಸಾಕ್ತಾರೆ ಏನು ಅಂತ. ಮತ್ತು ಇಲ್ಲಿ ಮಾಡೋ ಆಯಿಲ್ ಪೇಂಟಿಂಗ್ನ ಎಕ್ಸಿಬಿಷನ್ ನಡೆಸ್ತಾರೆ. ಸೊ ನೀವು ಬೇಕಾದರೆ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ನಾವು ಒಂದು ಎಲಿಫೆಂಟ್ ಕೇಳಿದ್ರಿ, ಅರ್ಜುನ ಥರ ಇತ್ತು ಅಂತ. 40,000 ಅಂತೆ ಅದು ಆಯಿಲ್ ಪೇಂಟು. ಸರಿ ಸಾಕು ಅಂದ್ಬಿಟ್ಟು ಇಲ್ಲೆಲ್ಲ ನೋಡಿಕೊಂಡು ಆಚೆ ಬಂದ್ರಿ. ಮಾತೃ ಮಂದಿರ್ ವ್ಯೂ ಪಾಯಿಂಟು ನಮ್ಮ ಮೇಯ್ನ್ ಏಮ್ ಇದಿದ್ದು, ಅಲ್ಲಿ ನೋಡಬೇಕು ಅಂತ. ನಡೀತಾನೆ ಇದೀವಿ, ಸಿಗ್ತಾನೆ ಇಲ್ಲ. ಈ ಥರ ಮಧ್ಯ ಒಂದು ಆರ್ಟ್ ಫಾರ್ ಲ್ಯಾಂಡ್ ಅಂತ ಇತ್ತು. ಕ್ರಿಸ್ಮಸ್ ಸೆಲೆಬ್ರೇಷನ್ ಸಖತ್ತಾಗಿ ನಡೆದಿತ್ತಿಲ್ಲಿ. ಸರಿ ಅಂತ ನಡ್ಕೊಂಡು ಹೋದ್ರೆ ಮೇನ್ ರೋಡಿಗೆ ಬಂದರು. ಅವ್ರು ಮೇನ್ ರೋಡ್ ಇಲ್ಲ, ಈ ಥರ ವೇ ಇದೆ ಅಂತ. ತಿರ್ಗಾ ವೇ ಟು ಮಾತೃ ಮಂದಿರ ಅಂತ ಇತ್ತು. ನಮಗಂತೂ ನಡೆದು ಸುಸ್ತಾಗೋಯ್ತು. ಫ್ರೀ ಬಸ್ ಹತ್ಕೊಬೋದಿತ್ತಲ್ಲಿ. ಫ್ರೀ ಬಸ್ ಹತ್ಕೊಂಡು ನಿಮಗೆ ಡೈರೆಕ್ಟ್ ವ್ಯೂ ಪಾಯಿಂಟ್ ಬಿಡ್ತಾರೆ. ಮತ್ತು ಸೈಕ್ಲಿಂಗ್ಸ್ ಇರುತ್ತೆ, ಸೈಕಲ್ ತೊಗೊಬೋದು. ಈಗ ಮಾತಾಡ್ಕೊಂಡು ನಾವು ಫ್ರೆಂಡ್ಸ್ ಎಲ್ಲ ಯಾಕೆ ಗುರು ನಡ್ಸ್ಕೊಂಡು ಕರ್ಕೊಂಬಂದೆ ಬೆಳಗ್ಗೆ ಅಂತ. ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ. ಬೆಳಗ್ಗೆ ಬಂದಿದ್ದಷ್ಟು ರೂಮ್ನಲ್ಲಿ ಲಗೇಜ್ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಿ ಗಾಡಿ ರೆಂಟ್ ಮಾಡ್ಕೊಂಬಂದ್ರಿ. ನೀವೇನಾದ್ರು ನಡೆಯೋಕ್ಕಾಗಿಲ್ಲ ಅಂದರೆ ನೀವು ಫ್ರೀ ಬಸ್ಸಸ್ ಇರುತ್ತೆ, ಇಲ್ಲ ಸೈಕಲ್ 20 rupees ಕೊಟ್ಟು ರೆಂಟ್ ಮಾಡ್ಕೊಂಡು ಬರ್ಬೋದು. ಇದೊಂದು ಆಪ್ಷನ್ ಇರುತ್ತೆ. ಅಂತೂ ಇಂತೂ ಫೈನಲಿ ರೀಚ್ ಆದರೆ ಇಲ್ಲಿ ಪಾಸ್ ಕಲೆಕ್ಟ್ ಮಾಡಿಬಿಟ್ಟು ನಮ್ಗೆ ಅಲ್ಲಿಂದ ಒಂದು ಸ್ಮಾಲ್ ವ್ಯೂ ಪಾಯಿಂಟ್ ಕಾಣಿಸ್ತಾ ಇತ್ತು. ನಾವು ಅದೇ ಅನ್ಕೊಂಡಿದ್ದೀವಿ, ಬಟ್ ಅದೆಲ್ಲ ಇನ್ನೂ ನಡಿಬೇಕು ಅಂದರು. ನೋಡಿ ಇಲ್ಲಿ ಮಕ್ಕಳೆಲ್ಲ ಆಲ್ರೆಡಿ ಸುಸ್ತಾಗಿ ಕುತ್ಕೊಂಡ್ಬಿಟ್ಟವ್ರೆ. ಸರಿ ಅಂತ ಮುಂದೆ ನಡ್ಕೊಂಡ್ರೆ ಒಂದು ದೊಡ್ಡ ಬ್ಯಾನಿಯನ್ ಟ್ರೀ ಇತ್ತು.
ಎಲ್ಲಿ ನೋಡಿದ್ರು ಬರೀ ಹುಡುಗ ಹುಡುಗಿನೇ ಗುರು, ಅದೇನೋ ಗೊತ್ತಿಲ್ಲ. ಎಷ್ಟು ಬ್ಲಾಗಲ್ಲಿ ಹೋಗ್ತಾನೆ ಇದನ್ನು ಬರೀ ಹುಡುಗ ಹುಡುಗಿರೇ ಹೋಗ್ತಾಯಿದ್ರು. ನೋಡಿ ನೋಡಿ ಸಾಕಾಗ್ಬಿಡ್ತು. ಸರಿ, ಅವ್ರಿಗಿಂತ ಮುಂದೆ ಹೋದ್ರಿ. ಆಲ್ರೆಡಿ ಇಷ್ಟು ನಾವು ಬೆಳಗ್ಗೆ ಬಂದಿದ್ದೀವಿ. ಇಲ್ಲಿ ಆಲ್ರೆಡಿ ಒಂದು ಕಾಲೇಜ್ ಸ್ಟೂಡೆಂಟ್ಸು ಫುಲ್ಲು ಕ್ಯಾಮ್ರಾ ನೋಡಿ ಎಷ್ಟು ಸ್ಮೈಲ್ಗಳು ಉಟ್ಕೊಂಡು ಹೋದ್ರು ಮುಗಿಸ್ಕೊಂಡು. ಅಂತೂ ಇಂತೂ ವ್ಯೂ ಪಾಯಿಂಟ್ ಬಂದ್ರಿ ನೋಡಿ. ಇದೇ ಮಾತ್ರಿ ಮಂದಿರ್ ವ್ಯೂ ಪಾಯಿಂಟು. ಸೊ ಒಳಗಡೆ ಹೋಗ್ಬೇಕಂದ್ರೆ ನೀವು ತುಂಬ ದಿನ ಮುಂಚೆನೇ ಟಿಕೆಟ್ ಬುಕ್ ಮಾಡಿರಬೇಕು ಆನ್ಲೈನಲ್ಲಿ. ಇಲ್ಲ ಅಂದರೆ ಯಾವುದಾದ್ರು ಸ್ಪೆಷಲ್ ಪರ್ಮಿಷನ್ ಇರಬೇಕು, MLA ಕಡೆಯಿಂದ MP ಕಡೆಯಿಂದ ಯಾವುದೋ ಒಂದು ಸ್ಪೆಷಲ್ ಪರ್ಮಿಷನ್ ಇದ್ದರೆ ಒಳಗಡೆ ಬಿಡ್ತಾರೆ. ಇಲ್ಲಿ ನಿಂತ್ಕೊಂಡು ಒಂದು ಫೋಟೋಶೂಟೆಲ್ಲ ಮಾಡಿ ರಿಟರ್ನ್ ಹೋಗ್ತಾಯಿದ್ರಿ. ರಿಟರ್ನ್ ಹೋಗ್ಬೇಕಾದ್ರೆ ಒಂದು ಹಟ್ ನೋಡಿದ್ರಲ್ಲ, ಆ ಹಟ್ಟಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ರಿ. ನಡೆದು ಸಾಕಾಗ್ಬಿಟ್ಟಿತ್ತು. ರಿಟರ್ನ್ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗೋ ಪ್ರಯತ್ನ ಮಾಡಲಿಲ್ಲ. ಇಲ್ಲಿ ಫ್ರೀ ಬಸ್ಸಸ್ಸು, ಆಟೋ ಫೆಸಿಲಿಟಿ ಇರುತ್ತೆ. ಹತ್ಕೊಂಡ್ರೆ ನಿಮಗೆ ಇನ್ಫಾರ್ಮೇಷನ್ ಸೆಂಟರ್ವರೆಗೂ ಬಿಡ್ತಾರೆ. ಇಲ್ಲಿ ಶಾಪಿಂಗ್ ಸೆಂಟರ್ ಇದೆ. ಇಲ್ಲಿ ಲೇಡೀಸ್ ಡ್ರೆಸ್ಸು ಹೆವಿ ಫೇಮಸ್ಸು, ಆದರೆ ಕಾಸ್ಟ್ ಕೂಡ ಹಂಗೆ ಇದೆ. ನೀವು ಇಷ್ಟ ಇದ್ದರೆ ಪರ್ಚೇಸ್ ಮಾಡ್ಬೋದು. ಕೆಫೆಸ್ ಎಲ್ಲ ಇದೆ. ಸೊ ನಾನು ಯೂಶ್ವಲಿ ಇಲ್ಲಿ ಫುಡ್ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಒಂದೊಂದು ಲೆಮನ್ ಜ್ಯೂಸ್ ತೊಗೊಂಬಂದ್ರಿ ಅಷ್ಟೇ ನಾವು. ಫುಡ್ಡೆಲ್ಲ ಚೆನ್ನಾಗಿದೆ. ರೀಸನಬಲ್ ಅನ್ನೋಕ್ಕಿಂತ ಎಕಾನಮಿ ಪ್ರೈಸಲ್ಲಿ ಇದೆ. ಅದಾದಮೇಲೆ ವಾಪಸ್ ಬರ್ಬೇಕಾದ್ರೆ ಇಲ್ಲಿ ಫ್ರೂಟ್ಸು ಇದೆಲ್ಲ ಕಟ್ ಮಾಡಿಬಿಟ್ಟು ಇದು ಮಾಡ್ತಾಯಿದ್ರು, ತೊಗೊಂಡ್ರಿ. ಅಲ್ಲಿಂದ ಡೈರೆಕ್ಟ್ ಒರವಿಲ್ ಬೀಚ್ ಹೊರಡಿದ್ರಿ ನಾವು. ಅಲ್ಲಿಂದ 7 ಕಿಲೋಮೀಟ್ರ್ ಆಗುತ್ತೆ. ಕರೆಕ್ಟಾಗಿ 7 ಕಿಲೋಮೀಟ್ರ್ ಬಂದು ಹೈವೇದಲ್ಲಿ ರೈಟ್ ತೊಗೊಂಡು ಹೋದರೆ ಒರವಿಲ್ ಬೀಚ್ ಬಂದು ಅಷ್ಟು ಕ್ಲೀನಾಗಿ ಏನೂ ಇದ್ದಿಲ್ಲ ಅವರು. ಇದೊಂಥರ ಫುಲ್ಲು ಗಲೀಜಾಗಿತ್ತು. ಎಲ್ಲಿ ನೋಡಿದ್ರೆ ಅಲ್ಲೇ ಬಿಯರ್ ಬಾಟ್ಲುಗಳು ಬಿಸಾಕಿದ್ರು. ಇಲ್ಲಿ ಎಣ್ಣೆ ತುಂಬ ಚೀಪಾಗಿ ಸಿಕ್ಕತ್ತೆ, ಗೋವಾ ಥರ. ಸೊ ಎಲ್ಲಿ ಬೇಕೋ ಅಲ್ಲೇ ಕುಡಿದು ಬಿಸಾಕ್ಬಿಟ್ಟು ಹೋಗ್ತಾರೆ. ಇನ್ನೊಂದು ಬೀಚ್ ವ್ಯೂ ತೊಗೊಂಡ್ರಿ. ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಎಷ್ಟೊಂದು ಫಿಶ್ ಸತ್ತೋಗಿರುತ್ತೆ. ಇದು ಯಾಕೆ ಫಿಶ್ಶೇ ದಡಕ್ಕೆ ಬಂದು ಬೀಳಲ್ಲ, ಇದು ಏನಕ್ಕೆ ಅಂತ ನಿಮ್ಗೆ ರೀಸನ್ ಮುಂದೆ ತಿಳಿಸ್ಕೊಡ್ತೀನಿ. ಇಲ್ಲೆಲ್ಲ ಬೀಚು ಸಿಮಿಲರ್ ಆಗಿರುತ್ತೆ. ರಾಕ್ಸ್ ಹಾಕಿರ್ತಾರೆ. ರಾಕ್ಸ್ ಮೇಲೆ ಹೋಗಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡಿಕೊಂಡು ಬರೋದೇ ಪಾಂಡಿಚೇರಿ ಬೀಚಸ್. ಇಲ್ಲಿ ನಾವು ನಿಂತ್ಕೊಂಡು ಫೋಟೋ ಶೂಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಕುತ್ಕೊಂಬಂದ್ರಿ. ನಾವೆಲ್ಲ ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡು ಸರಿ ಮೀನು ಹಿಡಿಯೋರು ಕಷ್ಟ ಸುಖ ನೋಡೋಣ ಅಂತ ಹೊರಟ್ರಿ. ಹೋಗ್ಬೇಕಾರೆ ಬರೀ ಬಿಯರ್ ಬಾಟ್ಲುಗಳು ಎಲ್ಲಿ ಬೇಕೋ ಅಲ್ಲೇ ಸಿಗ್ತಾಯಿತ್ತು. ದಯವಿಟ್ಟು ಇಲ್ಲಿ ಬರೋರು ಈ ಥರ ಬಿಸಾಕ್ಬೇಡಿ. ಅವಾಗಲೇ ನಾನು ತೋರಿಸೋದ್ನಲ್ಲ ಮೀನೆಲ್ಲ ಏನಕ್ಕೆ ಇಲ್ಲಿ ಸತ್ತೋಗುತ್ತೆ ಅಂತ. ನೋಡಿ, ಇಲ್ಲಿ ಫಿಶಿಂಗ್ ಮಾಡಿದಾಗ ಈ ಥರ ಚಿಕ್ಕ ಮೀನೆಲ್ಲ ಸಿಕ್ಕಿದ್ನೆಲ್ಲ ತೆಗೆದು ಬಿಸಾಕ್ಬಿಡ್ತಾರೆ, ಇಲ್ಲೇ ಸತ್ತೋಗುತ್ತೆ. ಸರಿ ಅಂತ ಇಲ್ಲಿ ನಮ್ಗೆ ಇಷ್ಟ ಆಗಿಲ್ಲ ಅಂತ ನಾವು ಡೈರೆಕ್ಟ್ ಹೊರಟ್ರಿ. ಅಲ್ಲಿಂದ ನೆಕ್ಸ್ಟ್ ಬೀಚ್ಗೆ ಹೋಗೋಣ ಅಂತ. ನೆಕ್ಸ್ಟ್ ಬೀಚ್ ಬಂದು ಸೆರೆನಿಟಿ ಬೀಚ್ ಹೊರಡಿರಿ. ಇಲ್ಲಿಂದ ಜಸ್ಟ್ 3.5 ಕಿಲೋಮೀಟರ್ ಆಗುತ್ತೆ. ಸ್ಟ್ರೈಟ್ ಒಂದೇ ರೋಡ್ ಹೋಗಿ ಲೆಫ್ಟ್ ತೊಗೊಂಡ್ರೆ ನಿಮಗೆ ಸೆರೆನಿಟಿ ಬೀಚ್ ಸಿಕ್ಕುತ್ತೆ. ಸೆರೆನಿಟಿ ಬೀಚಲ್ಲಿ ನೀವು ಬೀಚಲ್ಲಿ ಇಳಿಬೋದು. ಇಲ್ಲಿ ಎಂಟ್ರಿ ಆಗಿದ ತಕ್ಷಣವೇ ನಿಮಗೆ ಫಸ್ಟು ಬೀಚ್ ವೀಕ್ ಅನ್ನೋದೇ ಈ ಥರ. ಸೊ ಇಲ್ಲಿ ಏನಂದರೆ ಫಿಶಿಂಗ್ ಸ್ಪಾಟ್ ಇದು. ನೀವು ಎಂಟ್ರಿ ಆಗಿದ ತಕ್ಷಣವೇ ಸೊ ಎಷ್ಟೋ ಜನ ಇಲ್ಲೇ ಇಳಿತಾರೆ. ಬಟ್ ಮುಂದೆಯೇ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಕೆಫೆಸ್ ಎಲ್ಲ ಇದೆ. ಅದನ್ನ ದಾಟಿದ ಮೇಲೆ ಎಕ್ಸಾಕ್ಟ್ ಒಂಥರ ಪೀಸ್ ಆಗಿರೋ ಬೀಚ್ ವ್ಯೂ ಸಿಕ್ಕುತ್ತೆ. ಅಲ್ಲಿ ಜನ ಎಲ್ಲ ಆಟ ಆಡ್ತಾ ಇರ್ತಾರೆ. ಇಲ್ಲಿ ಫಿಶಿಂಗ್ ಮಾಡೋದ್ರಿಂದ ಸ್ವಲ್ಪ ಫಿಶಸ್ ಅದು ಇದು ಎಲ್ಲ ಇರುತ್ತೆ. ನಾನು ಬೀಚ್ ವ್ಯೂದೆಲ್ಲ ತೊಗೊಂಡೆ ಫೋಟೋಶೂಟ್ಸು. ಮತ್ತು ಒಂದು ಕಡೆ ಕೆಫೆ ಇರುತ್ತೆ ಲೆಫ್ಟ್ ಸೈಡಲ್ಲಿ, ರೈಟ್ ಸೈಡಲ್ಲಿ ಬೀಚು. ಸಾಯಂಕಾಲ ಹೊತ್ತಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಪಬ್ಲಿಕ್ ಟಾಯ್ಲೆಟ್ ಇದೆ. ಈ ಬೀಚು ಅಷ್ಟೊಂದು ಇಷ್ಟ ಆಗಿಲ್ಲ. ಯಾಕಂದರೆ ನೀವು ಎಂಟ್ರೆನ್ಸಲ್ಲಿ ನೋಡಿದ್ರೆ ಆ ಕಡೆಯಿಂದ ವೇಸ್ಟ್ ವಾಟರ್ ಎಲ್ಲ ಬಂದು ಸಮುದ್ರಕ್ಕೆ ಸೇರ್ಕೊಳುತ್ತೆ. ನೋಡ್ತಾ ಇದ್ದೀರಲ್ಲ ಇಲ್ಲಿ. ಮತ್ತು ಇಲ್ಲಿ ಒಂದು ಇಷ್ಟ ಆಗಿದೆ ಅಂದರೆ ಒಂದು ಕಪಲ್ಸ್ ಬಂದಿದ್ರು. ನೆಕ್ಸ್ಟ್ ಲೆವೆಲ್ ಇದ್ರು ಮಾತ್ರ, ಕಪಲ್ಸ್ ಮಾತ್ರ ಇದ್ದರೆ ಈ ಥರ ಇರಬೇಕು ಅನಿಸ್ತು. ಈ ಬೀಚ್ ನೋಡಿಕೊಂಡು ಇಲ್ಲಿ ಸ್ವಲ್ಪ ನೀರಲ್ಲಿ ಆಟ ಆಡ್ಬಿಟ್ಟು ಹಿಡನ್ ಬೀಚ್ಗೆ ಹೋದ್ರಿ. ಹಿಡನ್ ಬೀಚ್ ಬಂದು ಪಾಂಡಿಚೇರಿದಲ್ಲಿ ಒನ್ ಆಫ್ ದಿ ಫೇಮಸ್ ಬ್ಲೂ ಫ್ಲಾಗ್ ಬೀಚ್ ಅಂತಲೇ ಕರಿಬೋದು. ಒನ್ ಆಫ್ ದಿ ಕ್ಲೀನೆಸ್ಟ್ ಬೀಚ್ ಇದು. ಆರಾಮಾಗಿ ನೀವು ವಾಟ್ರಲ್ಲಿ ಆಟ ಆಡ್ಬೋದು. ನಿಮಗೆ ಇದೊಂದ್ಸಲ ನೀವು ಸೆರೆನಿಟಿ ಬೀಚು ಮತ್ತು ಅರವಲಾ ಬೀಚ್ ನೋಡಿದ್ರೆ ಒಳಗಡೆ ಇಳಿಯೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ ನಮಗೆ. ನಾವು ಆಲ್ರೆಡಿ ಅಟೈರ್ ಎಲ್ಲ ಚೇಂಜ್ ಮಾಡಿಕೊಂಡು ಸೆರೆನಿಟಿ ಬೀಚಲ್ಲೇ ಬಂದು ಪಾರ್ಕಿಂಗ್ ಹಾಕಬೇಕು. ಇಲ್ಲಿ ಪಾರ್ಕಿಂಗ್ ಪೇ ಮಾಡಿಬಿಟ್ಟು ಒಳಗಡೆ ಬರಬೇಕು. ಇಲ್ಲಿ ಗೇಮ್ಸ್ಗೆ ಒಂದು ಸೆಕ್ಷನ್ ಇದೆ ಸಪ್ರೇಟಾಗಿ, ಬೀಚಲ್ಲಿ ಬಿಡೋದಿಲ್ಲ, ಸಪ್ರೇಟಾಗಿ ಗೇಮ್ ಸೆಕ್ಷನ್ ಇದೆ. ಸೊ ನಾವು ಹೋಗ್ಬೇಕಾದ್ರೆ ಮ್ಯಾಂಗೋ ಟ್ರೈ ಮಾಡಿಕೊಂಡು ತಿನ್ಕೊಂಡು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೊ ಇಲ್ಲಿ ಇದಿದೆಯಲ್ಲ, ಇಲ್ಲಿ ನಿಮಗೆ ಜಿಪ್ ಲೈನು, ಬೋಟಿಂಗು, ಕಯಾಕಿಂಗು ಎಲ್ಲ ಆಕ್ಟಿವಿಟೀಸು ಇರುತ್ತೆ. ಆದರೆ ಇದು ಬೀಚಲ್ಲ, ಬೀಚಿಂದ ಸಪ್ರೇಟ್ ಆಗಿದೆ. ಮತ್ತು ಸ್ಕೂಬಾ ಡ್ರೈವಿಂಗ್ ಕೂಡ ಇಲ್ಲೇ ನೀವು ಟ್ರೈ ಮಾಡ್ಬೋದು. ಇದು ನೋಡ್ತಾ ಇದ್ದೀರಲ್ಲ, ಬಿಗ್ಗೆಸ್ಟ್ ಜಿಪ್ ಲೈನ್ ಇನ್ ಪಾಂಡಿಚೇರಿ ಅಂತ ಕರೀತಾರೆ. ಮೇಲೆ ಇರೋದು ವಾಟರ್ಗೆ ಟಚ್ ಆಗಲ್ಲ, ಕೆಳಗಡೆ ಇರೋದು ವಾಟರ್ಗೆ ಟಚ್ ಆಗುತ್ತೆ. ಒಂದೊಂದಕ್ಕೆ ಒಂದೊಂದು ಪ್ರೈಸ್ ಇದೆ. 500 ಆ ಥರ ಇದೆ. ಸೊ ಕೆಳಗಡೆ ಬಂದರೆ ನಿಮಗೆ 400, ಮೇಲ್ಗಡೆ ಹೋದರೆ 500 ಆ ಥರ ಇದೆ. ನೋಡಿ, ಇದು ವೆಲ್ಕಮ್ ಟು ಹಿಡನ್ ಬೀಚ್ ಅಂತ ಇದೆಯಲ್ಲ, ಇಲ್ಲಿಂದ ಹಿಡನ್ ಬೀಚ್ ಸ್ಟಾರ್ಟ್ ಆಗುತ್ತೆ. ಇದ್ರ ಹಿಂದೆಗಡೆ ನಮಗೆ ಪ್ಲೇ ಏರಿಯಾಗಳಿದೆ. ಬನ್ನಿ ಹಿಡನ್ ಬೀಚ್ ಹೆಂಗಿದೆ ಅಂತ ತೋರಿಸ್ತೀನಿ. ಫುಲ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ. ನೀವೇನೋ ಟೆನ್ಷನ್ ತಗೊಂಡ್ರೆ ಆರಾಮಾಗಿ ಬೀಚಲ್ಲಿ ಇರ್ಬೋದು. ಆದರೆ ಹೆವಿ ಸಾಲ್ಟ್ ವಾಟರು, ನೀವು ಕಂಪೇರ್ ಮಾಡಿಕೊಂಡ್ರೆ ಬೇರೆ ಕಡೆ ಹೆವಿ ಅಂದರೆ ಹೆವಿ ಸಾಲ್ಟ್ ವಾಟರ್ ಇಲ್ಲಿ. ನಮ್ಮ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡಿದ್ರು. ನಾನು ಫಸ್ಟ್ ಹೋಗೋ ಜಾಗ ಅಂದರೆ ಏನೇನಿದೆ ಅಂತ ಕವರ್ ಮಾಡ್ಕೊಂಬಂದ್ಬಿಡೋಣ ಅಂತ ಎತ್ಕೊಂಡು ಹೋದೆ. ನಾನು ಕ್ಯಾಮ್ರಾ ಎತ್ಕೊಂಡು. ನಮ್ಮ ಫ್ರೆಂಡ್ಸ್ ಅಷ್ಟೇ ಇವ್ನು ಏನು ಗುರು ಅವ್ರು ಎಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಅವರಿಬ್ಬರು ಮಾತಾಡ್ಕೊಂಡು ಕುತ್ಕೊಂಡಿದ್ರು. ಆಮೇಲೆ ಬಂದ್ರಿ, ನಾನು ಟ್ರೈಪಾಡ್ನ ಚುಚ್ಬಿಟ್ಟು ಕ್ಲೀನಾಗಿ ಮಣ್ಣಲ್ಲಿ ಕ್ಲೀನಾಗಿ ವ್ಯೂ ಫಿಕ್ಸ್ ಮಾಡಿಬಿಟ್ಟು ನಾವು ಬೀಚ್ ಒಳಗಡೆ ಇಳಿಯೋಣ ಅಂತ ಹೋದ್ರಿ. ಎಲ್ಲರೂ ನಮ್ಮ ಪಕ್ಕದಲ್ಲಿರೋರೆಲ್ಲ ಅವರು ಕೂಡ ನನಗೂ ವಿಡಿಯೋ ಶೇರ್ ಮಾಡು ಅಂತ ಇದ್ರು.
ಇದೆಲ್ಲ ಮುಗಿಸ್ಕೊಂಡು ಫುಲ್ ವಿಡಿಯೋ ಹಾಕೋಕ್ಕಾಗಲ್ಲ, ಕಟ್ ಮಾಡ್ತಾ ಇದ್ದೀನಿ ಇಲ್ಲಿಗೆ. ಅದಾದಮೇಲೆ ನಾವು ಮುಗಿಸ್ಕೊಂಡು ವಾಟರ್ ಗೇಮ್ ಸೆಕ್ಷನ್ ಏನಿದೆ ಅಂತ ಬಂದ್ರಿ. ಇಲ್ಲಿ ಫುಡ್ಡು ಗೇಮ್ಸು ಎಲ್ಲ ಇದೆ. ಮ್ಯಾಗಿ ಅಂತೂ ಹೆವಿ ಫೇಮಸ್ಸು, ಫಿಶ್ ಅಂತೂ ಕೇಳಂಗೆ ಇಲ್ಲ. ನೀವು ಫಿಶ್ಶು ಸ್ಕ್ವೀಡ್ ಅನ್ನು ಏನೇನೋ ಇದೆ. ನಾನು ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ನನಗೆ ಗೊತ್ತಿಲ್ಲ. ನಿಮಗೆ ಸೀ ಫುಡ್ ಅಂತೂ ಇಲ್ಲಿ ಹೆವಿ ಸಿಕ್ಕತ್ತೆ. ನಮ್ಮ ಹುಡುಗ ಫುಲ್ಲು ಫಿಶ್ ಲವರು, ಇಲ್ಲಿ ಫಿಶ್ ಟ್ರೈ ಮಾಡಬೇಕು ಅಂತ ಅವ್ನು ಆಲ್ರೆಡಿ ಹೋಗಿ ನಿಂತಿದ್ದಾನೆ. ನಾನು ಏನೇನಿದೆ ಅಂತ ಫೋಟೋ ಶೂಟ್ ಮಾಡೋಣ ಅಂತ ಬಂದೆ. ಇಲ್ಲಿ ಫಸ್ಟು ಕಯಾಕಿಂಗ್ ಇದೆ, ನೀವು ಕಯಾಕಿಂಗ್ ಮಾಡ್ಬೋದು. 350 500 ರೇಂಜಲ್ಲಿದೆ ಕಯಾಕಿಂಗು. ಮತ್ತು ಬೋಟಿಂಗ್ ಇದೆ, ಮತ್ತು ಜಾಬಿಂಗ್ ಇದೆ. ಸೊ ಇದೆಲ್ಲ ನೀವು ಟ್ರೈ ಮಾಡ್ಬೋದು. ಡಿಫ್ರೆಂಟ್ ಪ್ರೈಸಸ್ ಇದೆ. ನಾವು ಯೂಶ್ವಲಿ ಮೊನ್ನೆ ಕಾರ್ಪೊರೇಟ್ ಔಟಿಂಗ್ ಹೋದಾಗ ನಾವು ಟ್ರೈ ಮಾಡಿದ್ರಿಂದ ನಾವು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಇದು ಚಿಕ್ಕ ಮಕ್ಕಳಿಗೆ. ನನ್ನ ಫ್ರೆಂಡ್ ನೋಡಿ ಆಲ್ರೆಡಿ ಫಿಶ್ ಆರ್ಡರ್ ಮಾಡ್ಕೊಂಡು ತಿಂತಾ ಇದ್ದಾನೆ. ಫಿಶು ಚೆನ್ನಾಗಿತ್ತಂತೆ, ನಾನು ರಿವ್ಯೂ ಮಾಡೋಕ್ಕೆ ಹೋಗಿಲ್ಲ. ಇದು ಹಿಡನ್ ಬೀಚ್ ಲೇಔಟು. ಹಿಡನ್ ಬೀಚಿಂದ ಮುಗಿಸ್ಕೊಂಡು ನಾವು ಪ್ಯಾರಡೈಸ್ ಬೀಚ್ಗೆ ಹೋಗ್ತಾ ಇದೀವಿ. ಪ್ಯಾರಡೈಸ್ ಬೀಚ್ಗೆ ಹೋಗ್ಬೇಕಂದ್ರೆ ನಮಗೆ 2 ವೇದಲ್ಲಿದೆ. ಒಂದು ಬೋಟ್ ಹೌಸ್, ಚುನಾಂಬೂರು ಬೋಟ್ ಹೌಸ್ ಅಂತ ಬರುತ್ತೆ. ಸೊ ನೀವು ಅಲ್ಲಿಂದ ಹೋಗ್ಬೋದು. ಅಲ್ಲಿಂದ ಹೋದ್ರೆ ನಿಮಗೆ ಬೋಟಲ್ಲಿ ಹೋಗಬೇಕು. 300 ರೂಟ್ 300 to 500 ರೂಪೀಸ್ ಪರ್ ಪರ್ಸನ್ ಆಗುತ್ತೆ. ಮತ್ತು ನೀವು ಬೈ ರೋಡು ಹೋಗ್ಬೋದು. ನಾವು ಬೈ ರೋಡ್ ಹೋಗ್ತಾ ಇದ್ದೀವಿ. ಬೋಟಲ್ಲಿ ಹೋದರೆ ಏನು ಡಿಸ್ಅಡ್ವಾಂಟೇಜ್ ಅಂದರೆ ನಿಮಗೆ 1 hour ಅಷ್ಟೇ ಟೈಮ್ ಕೊಡೋದು. ನಾವು ಬೈ ಲ್ಯಾಂಡ್ ಹೋಗ್ತಾ ಇದ್ದೀವಿ. ನಾವೇ ಗಾಡಿ ತೊಗೊಂಡು ಹೋದ್ರೆ ಅಲ್ಲಿಂದ ಜಸ್ಟ್ ಒಂದು 8 ಕಿಲೋಮೀಟರ್ ಆಗುತ್ತೆ ನಮಗೆ ಹಿಡನ್ ಬೀಚಿಂದ. ನೀವು ನೋಡ್ತಾ ಇದ್ರಲ್ಲ, ಅದು ಬನಾನಾ ರೈಡು. ಇಲ್ಲಿ ಒಂದು ಕಂಪನಿ ಅವರು ಓನ್ ಮಾಡ್ಕೊಂಡು ಇದನ್ನ ರನ್ ಮಾಡ್ತಾ ಇದ್ದಾರೆ. ಎಲ್ಲರೂ ನೋಡ್ತಾ ಇದ್ದಾರಲ್ಲ, ಎಂಟರ್ ಟು ಪ್ಯಾರಡೈಸ್ ಪಾರ್ಟಿ ಅಂತ. ಇಲ್ಲಿ ಕಂಪ್ಲೀಟ್ ಹೆವಿ ಗೇಮ್ಸ್ ಇದೆ. ಲ್ಯಾಂಡ್ ಗೇಮ್ಸ್ ಇರ್ಬೋದು, ವಾಟರ್ ಗೇಮ್ಸ್ ಇರ್ಬೋದು, ಕಂಪ್ಲೀಟ್ ಇದೆ. ಮತ್ತು ಜಾನ್ವರಿ ಹತ್ರ ಇರೋದ್ರಿಂದ ಹೆವಿ ಪಾರ್ಟೀಸ್ ಅಂತೂ ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಹೋದ್ರಿ, ಇವಾಗ ಇಲ್ಲಿ ಒಳಗಡೆ ಹೋಗೋದಕ್ಕೂ ಟಿಕೆಟ್ ಮಾಡಿಬಿಟ್ಟಿದ್ದಾರೆ. 80 ರೂಪೀಸ್ ಬೀಳುತ್ತೆ ಒಬ್ರಿಗೆ. ಡಿಪೆಂಡ್ ಅಪಾನ್ ಸೀಸನ್ ಚೇಂಜ್ ಆಗ್ತಾ ಇರುತ್ತೆ. ಸರಿ ಅಂತ ನಾವು ಎಂಟ್ರಿ ತೊಗೊಂಡು ಒಳಗಡೆ ಹೊಟ್ರಿ. ಇಲ್ಲಿ ಲಾಕರು, ಕಂಪ್ಲೀಟ್ ಫೆಸಿಲಿಟೀಸ್ ಇದೆ. ವಾಶ್ರೂಮ್ಸ್ ಇರ್ಬೋದು, ಡ್ರೆಸ್ ಚೇಂಜ್ ರೂಮ್ಸ್ ಇರ್ಬೋದು, ಪ್ರತಿಯೊಂದು ಇದೆ. ಸರಿ ನೋಡೋಣ ಅಂತ ಒಳಗಡೆ ಹೋದ್ರಿ. ವಾಟರ್ ಆಕ್ಟಿವಿಟೀಸಲ್ಲಿ ನಾವು ನೋಡಿದ ತಕ್ಷಣ ಶಾಕ್ ಆಗಿಬಿಡ್ತು. ಎಲ್ಲ ಪ್ರೈಸಸ್ಸು 500 ಮೇಲೆ ಇತ್ತು. ನಾವು ಟ್ರೈ ಮಾಡಿದ್ದು ಒಂದೇ ಬನಾನಾ ರೈಡು. ಫಿಶ್ ಪಾ ಬಂದು 10 ಮಿನಿಟ್ಸ್ಗೆ 150 ರೂಪೀಸು. ಮತ್ತು ಇಲ್ಲಿ ರೈಡ್ಗೆ ಹೋಗ್ಬೇಕಾದ್ರೆ ನಿಮ್ಮದು ಮೊಬೈಲ್ಸ್ ಎಲ್ಲ ಕಂಪ್ಲೀಟ್ ಸಿಕ್ಕೊಂತಾರೆ. ಸೊ ನಾವು ಇಲ್ಲಿ ಹೋಗ್ತಾ ಇದೀವಿ. ನಮ್ಮ ಬೋಟ್ ನೆಕ್ಸ್ಟ್ ಟ್ರಿಪ್ ಇವಾಗ ಅವ್ರು ಮುಗಿಸ್ಕೊಂಡ್ಮೇಲೆ ನಮ್ದಿರೋದು. ಸೊ ಅದಕ್ಕೋಸ್ಕರ ನಾವು ಜಸ್ಟ್ ಹೋಗಿ ವಿಡಿಯೋ ಕ್ಯಾಪ್ಚರ್ ಮಾಡಿಬಿಟ್ಟು ಆಮೇಲೆ ಫೋನ್ಸ್ ಎಲ್ಲ ಹ್ಯಾಂಡ್ ಓವರ್ ಮಾಡಬೇಕಲ್ಲಿ. ಯಾಕಂದರೆ ಅಲ್ಲಿ ಹೋಗೋ ಫಾಸ್ಟ್ ಎಲ್ಲ ಎಗರೋಗುತ್ತೆ ಅಂತ. ಒಂದೊಂದು ಡೆಕ್ಕಲ್ಲಿ ಒಂದೊಂದು ಇರುತ್ತೆ. ಇಲ್ಲಿ ಜೆಟ್ ರೈಡ್ ಎಲ್ಲ ಇರುತ್ತೆ, ಆ ಕಡೆ ಸೈಡು ಬೋಟಿಂಗ್ ಎಲ್ಲ ಇರುತ್ತೆ. ಅದು ಮುಗಿಸ್ಕೊಂಡು ನಾವು ಬಂದ್ಬಿಟ್ಟು ಲ್ಯಾಂಡ್ ಆಕ್ಟಿವಿಟೀಸಲ್ಲಿ ಏನಿದೆ ಅಂತ ಹೋದ್ರಿ. ಫಸ್ಟು ನಾವು ನೋಡಿದೆ ATV ಬೈಕು. ATV ಬೈಕ್ ಕಾಸ್ಟ್ ಅಂತೂ ಹೆವಿ ಇತ್ತು, 400 ರೂಪೀಸು. ಜಾಸ್ತಿ ಕರ್ಕೊಂಡು ಹೋಗಲ್ಲ, ಕರೆಕ್ಟಾಗಿ ಒಂದು 300 ಮೀಟರ್ಸ್ ಕರ್ಕೊಂಡು ಹೋಗ್ತಾನೆ, 400 ರೂಪೀಸ್ ಅಂತ. ಮತ್ತು ಕ್ಯಾಮಲ್ ರೈಡ್ ಇದೆ. ಕ್ಯಾಮಲ್ ರೈಡ್ ಕೂಡ ನಿಮಗೆ 350 ರೂಪೀಸ್ ಕಾಸ್ಟ್ ಮಾಡ್ತಾರೆ. ಹಾರ್ಸ್ ರೈಡ್ ಕೂಡ 350 ರೂಪೀಸ್ ಕಾಸ್ಟ್ ಮಾಡ್ತಾರೆ. ಪೀಕ್ ಟೈಮಲ್ಲಿ ಹೋದ್ರೆ ಅಂತೂ ಮುಗೀತು ಕೆಲಸ. ಮತ್ತು ಡ್ರಿಂಕ್ಸ್ ಮಾಡಿದ್ರೆ ಬೀಚಿಗೆ ಬಿಡಲ್ಲ. ಬೀಚಲ್ಲಿ ತುಂಬ ಇರೋದ್ರಿಂದ ಅಲೆ ಜಾಸ್ತಿ ಇದೆ, ಅದರಿಂದ ಬೀಚಿಗೆ ಯಾರನ್ನೂ ಬಿಡಲ್ಲ. ಆ ಒಂದು ಲೇನ್ ಕಟ್ಟಿರ್ತಾರೆ, ಆ ಲೇನ್ ಒಳಗಡೆನೇ ಇರಬೇಕು. ನಾವು ಬೀಚೆಲ್ಲ ಓಡಾಡಿಕೊಂಡು ಸರಿ ಅಲ್ಲೊಂದು ಬೀಚ್ ಪಕ್ಕದಲ್ಲೇ ಬೀಚ್ ಪಬ್ ಅಂತ ಇತ್ತು, ಅಲ್ಲಿ ಹೋದ್ರಿ. ಕನ್ನಡ ಸಾಂಗ್ ಓಡ್ತಾ ಇತ್ತು. ಫುಲ್ ನೋಡಿ ಖುಷಿ ಆಗ್ಬಿಡ್ತು. ಯಾವ ಸಾಂಗ್ ಇರ್ಬೋದು ಅಂತ ಕೇಳ್ತಾ ಇದ್ರಲ್ಲ, 3 ಪೆಗ್ಗಿಗೆ ಚಂದನ್ ಶೆಟ್ಟಿ ಅವ್ರ ಸಾಂಗ್ ಹಾಕಿದ್ರು. ನಾವು ಹೋದ್ಮೇಲೆ ಹಾಕಿದ್ದು, ನಾವು ಕನ್ನಡ ಮಾತಾಡ್ತಾ ಇದ್ರಿ ಅಂತ ನೋಡ್ಬಿಟ್ಟು ಸಖತ್ತಾಗಿತ್ತು. ಇಲ್ಲೊಂದು ಪಿನಟ್ ಮಸಾಲ ಆರ್ಡ್ರ್ ಮಾಡಿಬಿಟ್ಟು ತಿಂದ್ರಿ. ಸೊ ಇಲ್ಲಿ ಪಾಂಡಿಚೇರಿ ಅಂದಮೇಲೆ ಫೇಮಸ್ ಏನು ಅಂತ ನಿಮಗೆ ಗೊತ್ತು. ಟ್ರೈ ಮಾಡಿಕೊಂಡು ಅಲ್ಲಿಂದ ಮುಂದೆ ಹೊರಟ್ರಿ. ಪ್ಯಾರಡೈಸ್ ಬೀಚ್ ಮುಗಿಸೋದಕ್ಕೆ ನಮಗೆ ಈವ್ನಿಂಗ್ ಆಗೋಗಿತ್ತು. ಅಲ್ಲಿಂದ ನಮ್ಮ ಹುಡುಗ ರಾಕ್ ಬೀಚ್ ನೋಡಬೇಕು ನೈಟಲ್ಲಿ ಅಂತ ರಾಕ್ ಬೀಚ್ ಕಡೆಗೆ ಹೊರಟ್ರಿ. ಇಲ್ಲಿಂದ ನೋಡಿ ನೈಟಲ್ಲಿ ಕೂಡ ಎಷ್ಟು ಜನ ಇದ್ದಾರೆ ಅಂದರೆ ರಾಕ್ ಬೀಚಲ್ಲಿ ನೆಕ್ಸ್ಟ್ ಲೆವೆಲ್ ಜನ ಇದ್ದಾರೆ. ಮತ್ತು ರಾಕ್ ಬೀಚ್ ಹತ್ರನೇ ಲೀ ಕೆಫೆ, ಫುಲ್ ಫೇಮಸ್ ಕೆಫೆ ಇನ್ ಪಾಂಡಿಚೇರಿ ಅಂತಲೇ ಕರಿಬೋದು. ಇಲ್ಲಿ ನೀವು ಜನ ನೋಡಿದ್ರೆ ಅಷ್ಟು ಜನ ಇದ್ದಾರೆ. ಕ್ಯಾಶ್ ಕೌಂಟ್ರಲ್ಲಿ ಒಂದು ಫ್ರೆಂಚ್ ಫ್ರೈಸ್ ತೊಗೊಳಕ್ಕೆ ಇಲ್ಲ ಅಂದರೂ 40 ನಿಮಿಷ ನಿಂತ್ಕೊಂಡಿದ್ದೀವಿ ನಾವು. ತಗೊಂಡು ಮೇಲೆ ವ್ಯೂ ನೋಡಬೇಕು, ಮಸ್ತಾಗಿದೆ. ಮೇಲೆ ವ್ಯೂ ನೋಡ್ಕೊಂಡು ಕುತ್ಕೊಬೋದು. ಕೆಳಗಡೆ ಇದೆ, ಓಪನ್ ಸ್ಪೇಸ್ ಇದೆ, ಸಖತ್ತಾಗಿದೆ. ಕೆಫೆ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ಅಂತೂ ಕಾಫಿ ಮಾತ್ರ ಸೂಪರ್ ಆಗಿರುತ್ತೆ. ಅದಾದಮೇಲೆ ಇಲ್ಲಿ ಫುಡ್ ಸ್ಟ್ರೀಟ್ ಇದೆ. ಸಾಯಂಕಾಲ ಹೊತ್ತಂತೂ ನೆಕ್ಸ್ಟ್ ಲೆವೆಲ್ ಜನ ನೋಡ್ತಾ ಇರ್ಬೋದಲ್ಲ, ಒಂದೊಂದು ಹೆಜ್ಜೆ ಇಕ್ಕಕ್ಕೆ. ಇಲ್ಲಿ ಫುಡ್ ಟ್ರೈ ಮಾಡಿಕೊಂಡು ನಾವು ರೂಮ್ಗೆ ಹೋಗೋ ಟೈಮಲ್ಲಿ ಸಿಕ್ಕಿದ್ದೆ ಕಾನ್ಸೆಪ್ಚುವಲ್ ಚರ್ಚ್ ಅಂತ. ಇದು ಫುಲ್ ಫೇಮಸ್ ಚರ್ಚು. ಸಾಯಂಕಾಲ ಹೊತ್ತು ಬಂದರೆ ಫುಲ್ ಲೈಟಿಂಗಲ್ಲಿ ಇರುತ್ತೆ, ಸಖತ್ತಾಗಿತ್ತು. ನಾವು ಹೋಗಿ ರೂಮಲ್ಲಿ ರೆಸ್ಟ್ ತಗೊಂಡ್ರಿ. ಡೇ 2 ಸ್ಟಾರ್ಟ್ ಮಾಡಿದ್ದು ರಾಕ್ ಬೀಚಿಂದ. ಸೊ ರಾಕ್ ಬೀಚ್ಗೆ ಎಂಟ್ರ್ ಆದರೆ ಡೇ 2ದಲ್ಲಿ ಫಸ್ಟ್ ಹೋಗಿದ್ದೆ ಲೀ ಕೆಫೆಗೆ ಹೋಗಿ ಕಾಫಿ ಟ್ರೈ ಮಾಡೋಣ ಅಂತ. ನಮ್ಮ ಫ್ರೆಂಡು ಇಬ್ರು ಟ್ರೈ ಮಾಡೋಕೆ ಹೋದ್ರು. ನಾನು ವಿಡಿಯೋ ಶೂಟ್ ಮಾಡೋಣ ಅಂತ ಹೋದರೆ ನೈಟು ಶೂಟ್ ಮಾಡೋಕ್ಕಾಗಿಲ್ಲ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಸ್ಟೂಡೆಂಟ್ಸ್ನೆಲ್ಲ ಕೂರಿಸ್ಕೊಂಡು ಏನು ಗೇಮ್ಸ್ ಆಡಿಸ್ತಾ ಇದ್ದು ಅಂತ ನಂಗೆ ಗೊತ್ತಿಲ್ಲ. ಮುಂದೆ ಕಸ್ಟಮ್ ಆಫೀಸ್ ಮುಂದೆ ಇದು 1.5 ಮೀಟರ್ ಉದ್ದದ ದಾರಿ. ಇಲ್ಲೇ ನಿಮಗೆ ಗಾಂಧಿ ತಾತ ಸ್ಟ್ಯಾಚು ಇದೆ. ಇದು ರಾಕ್ ಬೀಚ್ ಎದುರುಗಡೆ ಇದೆ. ರಾಕ್ ಬೀಚ್ನ ಲೈಟ್ ಹೌಸ್ ಬೀಚ್ ಅಂತ ಕರೀತಾರೆ. ಪಾಂಡಿ ಬೀಚು, ರಾಕ್ ಬೀಚು ಎಲ್ಲ ಕರೀತಾರೆ. ಸೊ ಈ ಒಂದೇ ಲೇನಲ್ಲಿ ಇರೋದ್ರಿಂದ ಎಲ್ಲ ಬೀಚು ಒಂದೇ
ನೇಮ್ಸಲ್ಲಿ ಬರುತ್ತೆ. ಬಟ್ ಅದೇ ಈ ಗಾಂಧಿ ಸ್ಟ್ಯಾಚ್ಯೂ ಇರೋದು ಒಂದು ಬೀಚ್ ಅಂತ ಕರೀತಾರೆ, ಲೈಟ್ ಹೌಸ್ ಇರೋದು ಒಂದು ಬೀಚ್ ಅಂತ ಕರೀತಾರೆ, ರಾಕ್ ಬೀಚ್ ಅಂತ ಒಂದು ಹೌಸ್ ಕರೀತಾರೆ. ಇದು ಓಲ್ಡೆಸ್ಟ್ ಲೈಟ್ ಹೌಸ್ ಇನ್ ಪಾಂಡಿಚೇರಿ. ಸೊ ರೆಡ್ ಆಪೋಸಿಟ್ ಅಲ್ಲೇ ಇದಿರೋದು. ಸೊ ಅದಾದ್ಮೇಲೆ ಗಾಂಧಿ ಸ್ಟ್ಯಾಚ್ಯೂ ಮುಂದೆನೆ ಇನ್ನ ಪ್ಲೇಸಸ್ ಇದೆ ನೋಡೋದು ಅಂತ. ಇಲ್ಲಿ ಬೆಳಗ್ಗೆ ಹೊತ್ತು ಬಂದ್ರೆ ಅಂತೂ ಹೆವಿ ಜನ ಓಡಾಡ್ತಾ ಇರ್ತಾರೆ. ಅನಿಲದ್ನಲ್ಲ ಟ್ರಿಬುಲರ್ ವಾಲ್ ಅಂತ. ಸೊ ಯಾರ್ಯಾರು ಫ್ರೀಡಮ್ ಫೈಟರ್ ಹೆಸರಿತ್ತು ಅವ್ರ ಹೆಸರೆಲ್ಲ ಇಲ್ಲಿದೆ ಕಂಪ್ಲೀಟ್ ಇದು. ಮತ್ತೆ ಇಲ್ಲಿ ಕ್ರಾಫ್ಟ್ ಮಾರ್ಕೆಟ್ ಅಂತ ಇದೆ. ನಾನು ನೈಟ್ ಹೋಗಿದ್ದೆ, ಅದನ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಇಲ್ಲಿ ಹ್ಯಾಂಡ್ ಲೂಮಿಂಗ್ ಪ್ರಾಡಕ್ಟ್ಸ್ ತುಂಬಾ ಸಿಕ್ಕತ್ತೆ, ಆದರೆ ಹೆವಿ ಎಕ್ಸ್ಪೆನ್ಸಿವ್, ನೋಡ್ಕೊಂಡು ತಗೊಳ್ಳಿ. ಅದಾದ್ಮೇಲೆ ಅದ್ರ ಮುಂದೆನೆ ಒಂದು ಪಾರ್ಕ್ ಇತ್ತು. ಇಲ್ಲಿ ಹೆವಿ ಫೇಮಸ್ ಫೋಟೋಶೂಟ್ಗೆ ಅಂತ ಬೆಳಗ್ಗೆ ಹೊತ್ತು ಬಂದು ಓಡಾಡ್ಕೊಂಡು ಫೋಟೋಶೂಟ್ ಮಾಡ್ಕೊಂಡು ಹೋಗ್ಬೋದು. ಇದೆಲ್ಲ ಫೋಟೋಶೂಟ್ ಮುಗಿಸ್ಕೊಂಡು ನನ್ನ ಫ್ರೆಂಡ್ಸ್ ನೋಡ್ಕೋಣ ಅಂತ ಹೋದೆ. ಅವರು ಲೀ ಕೆಫೆ ಪಕ್ಕದಲ್ಲಿ ಇದ್ದಾರೆ ಅಂತ. ಅಲ್ಲಿ ಹೋದಾಗ ಅವ್ರು ರಾಕ್ ಬೀಚಲ್ಲಿ ವ್ಯೂ ತೊಗೊತಾ ಇದ್ರು. ಬೆಳಗ್ಗೆನೆ ನಾವು ಬಂದಿದ್ದು ಆಲ್ಮೋಸ್ಟ್ 7:30 ಆಗಿತ್ತು. ಸೂರ್ಯನ ಕಾಯ್ತಾ ಇದ್ರಿ. 7:30 8 ಆದರೂ ಬಂದೇ ಇರಲಿಲ್ಲ. ನೋಡೋಣ, ನಾವು ಒಂದು ಫೋಟೋಸ್ ಎಲ್ಲ ತಗೊಂಡು ನೈಟ್ ಬಂದಿದ್ರಲ್ಲ, ನೈಟು ಸ್ವಲ್ಪ ಪಾರ್ಟೀಸ್ ಎಲ್ಲ ಇರುತ್ತೆ ಈ ಕಡೆ, ಅದೆಲ್ಲ ಮುಗಿಸ್ಕೊಂಡು ನೈಟು ಏನು ಶೂಟ್ ಮಾಡೋಕ್ಕಾಗಿಲ್ಲ. ಎಲ್ಲ ಮುಗಿಸ್ಕೊಂಡು ಇಲ್ಲೆಲ್ಲ ಫೋಟೋ ಶೂಟ್ಸ್ ಎಲ್ಲ ಇತ್ತು ಬೀಚ್ ಮುಂದೆಗಡೆನೆ. ಇಲ್ಲಿ 3-4 ಪ್ಲೇಸಸ್ ಇದೆ ನಿಮಗೆ. ಗಾಂಧಿ ತಾತ ಸ್ಟ್ಯಾಚ್ಯೂ ಇದೆ, ರಾಕ್ ಬೀಚ್ ಇದೆ, ಲೈಟ್ ಹೌಸ್ ಇದೆ, ಮತ್ತೆ ಒಂದು ಗವರ್ನರ್ ಸ್ಟ್ಯಾಚ್ಯೂ ಕೂಡ ಇದೆ ಡೆಡ್ ಎಂಡ್ ಅಲ್ಲಿ. ಅದು ಮುಗಿಸ್ಕೊಂಡು ನಾವು ಹೋಗಿ ಸೆಕೆಂಡ್ ಜಾಗ ಬಂದು ಫೇಮಸ್ ವಿನಾಯಕ ಟೆಂಪಲ್. ಇದು ನಿಮಗೆ ಇಲ್ಲಿ ಎಷ್ಟು ಫೇಮಸ್ ಟೆಂಪಲ್ ಅಂದರೆ, ನೀವು ಪ್ರತಿಯೊಂದು ಸೀಲಿಂಗ್ ಮೇಲೂ ಗಣೇಶಂದು ಫುಲ್ಲು ಏನಂದ್ರೆ ಹಿಸ್ಟ್ರಿ ಎಲ್ಲ ಇದೆ. ಯಾವ ವಾಲಲ್ಲಿ ನೋಡಿದ್ರು ಗಣೇಶ ಟೆಂಪಲ್ ಇದೆ. ಇಲ್ಲಿ ವಿಡಿಯೋಸ್ ಆಗಲಿ ಯಾವುದು ಅಲೋಡ್ ಇಲ್ಲ, ಬಟ್ ಆದರೂ ಕಷ್ಟ ಬಿದ್ದು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿದ್ವಿ. ಈ ಟೆಂಪಲ್ ಅಂತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ಫೇಮಸ್ ಟೆಂಪಲ್ ಇದು ಪಾಂಡಿಚೇರಿದಲ್ಲಿ. ಪ್ರತಿಯೊಂದು ಸೀಲಿಂಗ್ಸ್ ಮೇಲೂ ಡಿಫ್ರೆಂಟ್ ಗಣೇಶ ಇದೆ. ಆಲ್ಮೋಸ್ಟ್ 1000 ಗಣೇಶ ಮೇಲೆ ಇದೆ. ಅದು ಮುಗಿಸ್ಕೊಂಡು ಆಚೆ ಬಂದ ತಕ್ಷಣ ಡೆಡ್ ಆಪೋಸಿಟ್ ರೋಡಲ್ಲೇ ನಮಗೆ ಅರಬಿಂದೋ ಆಶ್ರಮ್ ಇದೆ. ಸೊ ಅರಬಿಂದೋ ಆಶ್ರಮ್ ಬಂದು ಒಳಗಡೆ ಫೋಟೋಶೂಟ್ಸ್ ಯಾವುದು ಅಲೋ ಮಾಡೋದಿಲ್ಲ. ಫುಲ್ ಪೀಸ್ ಆಫ್ ಮೈಂಡ್ ಇರುತ್ತೆ. ಫುಲ್ ಫಾರಿನರ್ಸೇ ಜಾಸ್ತಿ ಇಲ್ಲಿ ಬರೋದು. ನಿಮಗೆ ಫುಲ್ ಅರಬಿಂದೋ ಅವ್ರ ಸಮಾಧಿ ಇದೆ ಒಳಗಡೆ. ಸರಿ ಅಂತ ನಾವು ಸ್ಲಿಪ್ಪರ್ಸ್ ಎಲ್ಲ ಬಿಟ್ಟು ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಮಾಡಬೇಕು ಕಂಪ್ಲೀಟಾಗಿ, ರಿಂಗ್ ಆಗಬಾರ್ದು. ಸ್ವಿಚ್ ಆಫ್ ಮಾಡಿ ಒಳಗಡೆ ಕಳಿಸ್ತಾರೆ. ಒಳಗಡೆ ಹೋಗಿ ಫುಲ್ಲು ಪೀಸ್ ಆಫ್ ಮೈಂಡ್ ಸ್ವಲ್ಪ ಜ್ಞಾನ ಮಾಡ್ಬಿಟ್ಟು ಆಚೆ ಬಂದರೆ, ನೀವು ಆಚೆ ಬಂದಿದ್ದ ತಕ್ಷಣನೇ ಫುಲ್ಲು ಒಂಥರ ಫಾರಿನಲ್ಲಿರೋ ಥರ ಫೀಲ್ ಬರುತ್ತೆ. ಇದನ್ನು ನೋಡ್ತಾ ಇದ್ದೀರಾ, ಎಲ್ಲ ಫ್ರೆಂಚ್ ಆರ್ಕಿಟೆಕ್ಚರ್ ಬಿಲ್ಡಿಂಗ್ಸು. ಪಾಂಡಿಚೇರಿ ಅಂದ್ರೇ ಫ್ರೆಂಚ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ಯಾಕಂದರೆ ಎಷ್ಟೋ ಜನ ಫ್ರೆಂಚ್ ಇವಾಗಲೂ ಕೂಡ more than 1000 ಫ್ರೆಂಚ್ ಫ್ಯಾಮಿಲೀಸ್ ಪಾಂಡಿಚೇರಿಯಲ್ಲಿ ಇದೆ ಅಂತ ಕರೀತಾರೆ. ಅದು ಮುಗಿಸ್ಕೊಂಡು ನಾವು ಹೋಗಿದೆ ಕೋರಮಂಡಲ್ ಕೆಫೆ. ಯೂಟ್ಯೂಬಲ್ಲೆಲ್ಲ ಹೆವಿ ಫೇಮಸ್ ಇತ್ತು ಅಂತ ನಾವು ಓದಕ್ಕೆ ತೆಗ್ದಿರಲಿಲ್ಲ. ಫ್ರೆಂಚ್ ಕಾಲೋನಿ ಇದು. ಸರಿ ಆಯಿತು ಅಂದ್ಬಿಟ್ಟು ಫೋಟೋಶೂಟ್ಸ್ಗೆ ಅಂತ ಹೋದ್ರಿ. ಇಲ್ಲಿ ಫೋಟೋಶೂಟಲ್ಲಿ ಆ ಗೇಟ್ ಮುಂದೆ ಕೂಡ ಜನ ಕ್ಯೂ ನಿಂತ್ಕೊಂಡಿರ್ತಾರೆ ಫೋಟೋ ತಗೊಳ್ಳೋಕ್ಕೆ ಅಂತ. ಎಷ್ಟು ಅಂದರೆ ನೆಕ್ಸ್ಟ್ ಲೆವೆಲ್ ಜನ ನಿಂತ್ಕೊಂಡಿರ್ತಾರೆ. ಕಂಪ್ಲೀಟ್ ಫ್ರೆಂಚ್ ಕಾಲೋನಿ. ನಾನು ಯೂಟ್ಯೂಬಲ್ಲಿ ನೋಡಿದ್ಕಿಂತ ಹೆವಿ ಜನ ಇದ್ರು. ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ಬರೀ ಫೋಟೋಶೂಟ್ಗೆ ಕಿತ್ಲಾಡ್ತಾ ಇರ್ತಾರೆ. ಇವ್ರು ಆದ್ಮೇಲೆ ಅವರು ಆದ್ಮೇಲೆ ಇವರು ಅಂತ. ನಾನು ವಿಡಿಯೋ ಮಾಡ್ಕೊಂಬರೋದು ಬೇಕಾದ್ರೆ ನನ್ನ ನೋಡಿ ಪಾಸ್ ಆಗ್ತಾ ಇದ್ರು. ನೆಕ್ಸ್ಟ್ ಅಂತೂ ಆರ್ಟ್ ಕೆಫೆ ಅಂತ ಇದೆ. ಇಲ್ಲಿ ಫುಡ್ ಚೆನ್ನಾಗಿಲ್ಲ ಅಂತೂ ಫೋಟೋಶೂಟ್ ಸ್ಪಾಟ್ ಅಂತೂ ನೋಡ್ತಾ ಇದ್ರಲ್ಲ, ಜನ ಹಿಂಗೆ ಕಾಯ್ತಾ ಇದ್ದಾರೆ ಫೋಟೋಶೂಟ್ಗೆ ಅಂತ. ಕೆಫೆಗೆ ಒಬ್ರು ಇಬ್ರು ಹೋಗ್ತಾರೆ, ಮಿಕ್ಕಿದೆಲ್ಲ ಫೋಟೋಸ್ಗೋಸ್ಕರ ಕಾಯ್ತಾ ಇದ್ರು. ಇದೇ ಫ್ರೆಂಚ್ ಕಾಲೋನಿ ಫೇಮಸ್ಸು. ಅಲ್ಲಿರೋ ಪೇಂಟಿಂಗ್ ನೋಡ್ಕೊಂಡು ಫೋಟೋ ಹೊಡ್ಕೊಂಬರೋದು. ಇಲ್ಲಿ ಅದು ಇದು ಸೇಲ್ ಮಾಡ್ತಾ ಇದ್ರು. ಮುಗಿಸ್ಕೊಂಡು ಬಂದ್ರೆ ಇಲ್ಲಿ ಫಾರಿನರ್ಸ್ ಹೆವಿ ಸೋಲೋ ಟ್ರಿಪ್ ಮಾಡ್ತಾರೆ. ಅದು ಮುಗಿಸ್ಕೊಂಡು ರಾಕ್ ಬೀಚ್ ಎಂಡಿಂಗ್ ಅಲ್ಲಿ ಇನ್ನೂ ಒಂದಿದೆ, ಮಾರ್ಕ್ಸ್ ಟುಬೆರಸ್ ಸ್ಟ್ಯಾಚ್ಯೂ ಅಂತ. ಇವರು ಫ್ರೆಂಚ್ ಗವರ್ನರ್ ಆಗಿದ್ರು. ಕರ್ನಾಟಿಕಲ್ ವಾರ್ ಅಲ್ಲಿ ಇವ್ರದ್ದು ಫೇಮಸ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ. ಸೊ ಇದು ರಾಕ್ ಬೀಚ್ ಎದುರುಗಡೆನೆ ಬರುತ್ತೆ. ಇದಾದ್ಮೇಲೆ ಇಲ್ಲಿ ಪೇಂಟಿಂಗ್ಸ್ ನೋಡ್ತಾರೆ, ಹೆವಿ ಇದೆ. ಒಂದ್ ಸೈಡು ಫುಲ್ಲು ಕೆಫೆಸ್ ಇರುತ್ತೆ, ಒಂದ್ ಸೈಡು ಫುಲ್ಲು ಬೀಚ್ ವ್ಯೂ ಇರುತ್ತೆ. ಸಾಯಂಕಾಲ ಹೊತ್ತಂತೂ ನೆಕ್ಸ್ಟ್ ಲೆವೆಲ್ ಪಾರ್ಟಿ ಮಾಡ್ಬೋದು ಇಲ್ಲಿ. ಇದು ಮುಗಿಸ್ಕೊಂಡು ನಾವು ಹೋಗಿದ್ದೆ ದಿ ಫೇಮಸ್ ಚರ್ಚ್ ಆಫ್ ಪಾಂಡಿಚೇರಿ, ಬೆಸಲಿಕಾ ಚರ್ಚ್. ಸೊ ಇದು ನಿಮಗೆ ಡೆಡ್ ಆಪೋಸಿಟ್ ರೈಲ್ವೆ ಸ್ಟೇಷನ್ ಅಲ್ಲೇ ಬರುತ್ತೆ. ನೀವು ಹತ್ರದಿಂದ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ನೀವು ಇಲ್ಲಿಂದಾನೆ ಸ್ಟಾರ್ಟ್ ಮಾಡ್ಬೋದು. ನಾವೇನಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನಾವು ಬಂದು ಬಸ್ ಇಳ್ದಿದ ತಕ್ಷಣ ನಾವು ಓರ್ವೆಲ್ಗೆ ಹೋದ್ರಿ. ಲಾಸ್ಟಿಂದ ಕವರ್ ಮಾಡ್ಕೊಂಡು ಬರೋಣ ಅಂತ, ಫಸ್ಟಿಂದ ಕವರ್ ಮಾಡ್ಕೊಂಡು ಲಾಸ್ಟ್ಗೆ ಹೋಗಿ ಬರೋದು ಲೇಟ್ ಆಗಬಾರ್ದು ಅಂತ. ಚರ್ಚಿಗೆ ಬಂದರೆ ಇಲ್ಲೊಂದು ಮದುವೆ ನಡೀತಾ ಇತ್ತು. ಫಸ್ಟ್ ಟೈಮ್ ಒಂದು ಕ್ರಿಶ್ಚಿಯನ್ ಮದುವೆಗೆ ಹೋಗಿದ್ದು. ಚರ್ಚ್ ಮಾತ್ರ ರಿಯಲಿ ಹೇಳ್ತೀನಿ ನೆಕ್ಸ್ಟ್ ಲೆವೆಲ್ ಇದೆ, ಮಿಸ್ ಮಾಡೋಕೆ ಹೋಗ್ಬೇಡಿ. ತುಂಬ ಫೇಮಸ್ ಚರ್ಚು ಪಾಂಡಿಚೇರಿಯಲ್ಲಿ. ನಾನು ಅನ್ಕೊಂಡಿರಲಿಲ್ಲ, ನಾನು ನಾರ್ಮಲ್ ಚರ್ಚ್ ಅನ್ಕೊಂಡಿದ್ದೆ, ಮಾತ್ರ ನೆಕ್ಸ್ಟ್ ಲೆವೆಲ್ ಚರ್ಚ್ ಇತ್ತು. ನಾನು ಕ್ಯಾಮ್ರಾ ಹಿಡ್ಕೊಂಡು ಬಂದಿದ್ದು ನೋಡ್ಬಿಟ್ಟು ಅವರು ಒಳಗಡೆವರೆಗೂ ಬಿಟ್ಟರು, ಮಿಕ್ತವ್ರಿಗೆ ಬಿಟ್ಟಿಲ್ಲ. ಇದು ಮುಗಿಸ್ಕೊಂಡು ನಾವು ಹೋಗಿದ್ದೆ ಫೇಮಸ್ ಗಾರ್ಡನ್ ಇನ್ ಪಾಂಡಿಚೇರಿ ಕಾಲ್ಡ್ ಬೊಟಾನಿಕಲ್ ಗಾರ್ಡನ್. ಏನು ಗುರು ಇದು ಗಾರ್ಡನಲ್ಲಿ ಏನಿದೆ ಅನ್ಕೊಂಡಿದ್ದೀರಲ್ಲ, ಗಾರ್ಡನ್ ಒಳಗಡೆ ಹೋಗೋಕ್ಕೆ 20 ರೂಪೀಸ್ ಪೇ ಮಾಡಬೇಕು. ನೋ ಫೋನ್ ಪೇ, ಗೂಗಲ್ ಪೇ, ಪೇಟಿಎಮ್ ಅಂತ ಬೋರ್ಡ್ ಹಾಕಿದ್ದಾರೆ, ಕ್ಯಾಶೇ ಪೇ ಮಾಡಬೇಕು. ನಾವು ಪೇ ಮಾಡಿಬಿಟ್ಟು ಎಲ್ಲೆಲ್ಲಿ ಏನೇನಿದೆ ಅಂತ ಲೇಔಟ್ ನೋಡ್ಕೊಂಡು ಪಾಸ್ ಆದೆ ಒಳಗಡೆಗೆ. ಬನ್ನಿ ಒಳಗಡೆ ಏನೇನಿದೆ ಅಂತ ತೋರಿಸ್ತೀನಿ. ನಡ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟು ಲೆಫ್ಟ್ ಸೈಡಲ್ಲಿ ಸಿಕ್ಕಿದೆ ನನಗೆ ಕಿಡ್ಸ್ ಪ್ಲೇ ಏರಿಯಾ. ನಾನು ಸ್ವಲ್ಪ ಬೆಳಗ್ಗೆ ಬಂದಿದ್ದರಿಂದ ಅವಾಗ ಜನ ಬರ್ತಾಯಿದ್ರು. ಮತ್ತು ಇಲ್ಲಿ
ಟಾಯ್ ಟ್ರೈನ್ ಫೇಮಸ್ ಇಲ್ಲಿ. ಬನ್ನಿ ಟಾಯ್ ಟ್ರೈನ್ ಸ್ಟೇಷನ್ ತೋರಿಸ್ತೀನಿ. ಎಲ್ಲಿ ಟ್ರೈನೇ ಕಾಣಿಸ್ತಾ ಇಲ್ಲ ಅನ್ಕೋಬಹುದು. ಸೊ ಅಲ್ಲಿ ಲಾಕ್ ಆಗಿದೆ, ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ಮಳೆ ಬಂದಿದೆ ಅಂತ ಟ್ರ್ಯಾಕ್ ಏನೋ ಇದಾಗಿರ್ಬೋದು ಅಂತ, ಮುಂದೆ ಹೊಟ್ಟೆ ನೋಡೋಣ ಅಂತ ಬರ್ಬೇಕಾದ್ರೆ ಸ್ಟಾರ್ಟ್ ಆಗಿರ್ಬೋದು ಅಂತ. ನಾವು ಹೋಗ್ಬೇಕಾದ್ರೆ ಪ್ರತಿಯೊಂದು ಸೈಡಲ್ಲೂ ಚೆನ್ನಾಗಿರೋ ಪ್ಲೇಸಸ್ ಇದೆ ನೋಡಿ. ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾರೆ ಜನ ಬರೋದು, ಎಲ್ಲ ನೋಡ್ತಾ ಇದ್ರು. ನಾನು ಕ್ಯಾಮ್ರಾ ಉಲ್ಟಾ ಹಿಡ್ಕೊಂಡು ಹೋಗ್ತಾ ಇದ್ದೆ, ಎಲ್ಲ ಕ್ಯಾಮ್ರಾನೇ ನೋಡ್ಕೊಂಡು ಹೋಗ್ತಾ ಇದ್ರು. ಸರಿ ಅಂತ ಅಲ್ಲಿಂದ ಮುಂದೆ ಹೋದಾಗ ಅವಾಗ ಗೊತ್ತಾಯ್ತು ಟ್ರ್ಯಾಕ್ ರೆಡಿ ಮಾಡ್ತಾ ಇದ್ದಾರೆ. ಮಳೆ ಬಂದು ಸ್ವಲ್ಪ ಟ್ರ್ಯಾಕ್ ಎಲ್ಲ ಆ ಕಡೆ ಈ ಕಡೆ ಆಗ್ಬಿಟ್ಟಿತ್ತು ಅಂತ. ಅದಕ್ಕೆ ಇವತ್ತು ಟಾಯ್ ಟ್ರೈನ್ ವರ್ಕಿಂಗ್ ಅಲ್ಲಿ ಇರಲ್ಲ. ಸರಿ ಅಂತ ಬೇರೆ ಬೇರೆ ಪ್ಲೇಸಸ್ ಇದೆ ಒಳಗಡೆ. ಇನ್ನ ಗ್ಲಾಸ್ ಹೌಸ್ ಅಂತ, ಅಕ್ವೇರಿಯಮ್ ಅದು ಇದು ಇದೆ. ಬನ್ನಿ ನೋಡೋಣ. ಇದು ಸೆಂಟರು. ಸೊ ಇಲ್ಲಿ ಅಕ್ವೇರಿಯಂ ಅಂತ ಇತ್ತು. ಸರಿ ಅಕ್ವೇರಿಯಂ ಕಡೆಗೆ ಹೋಗೋಣ ಅಂತ ಹೋದ್ರಿ. ಇಲ್ಲಿ ಗ್ರೀನ್ ಹೌಸ್ ಅಂತ ನಮಗೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತು. ಏನು ಗ್ರೀನ್ ಹೌಸ್ ಅಂತ ಒಳಗಡೆ ಹೋದ್ರಿ. ಗ್ರೀನ್ ಹೌಸ್ ಬಂದು ಮೇಲೆ ಫುಲ್ಲು ಗ್ರೀನ್ ಕಲರ್ ಟಾರ್ಪಲ್ ಮುಚ್ಚಿದ್ದಾರೆ. ಒಳಗಡೆ ಫುಲ್ಲು ಡಿಫ್ರೆಂಟ್ ಪ್ಲಾಂಟ್ಸ್ ಇದೆ. ಫುಲ್ ಗ್ರೀನ್ ಆಗಿ ಕಾಣಿಸ್ತಾ ಇತ್ತು ಒಳಗಡೆ ಹೋದ್ರೆ. ಸೊ ಇಲ್ಲಿ ಹೋಗಿ ಫುಲ್ಲು ಒಂದು ವಿಡಿಯೋ ಶೂಟ್ ಮಾಡಿಕೊಂಡು ಆಚೆ ಬಂದೆ ಗ್ರೀನ್ ಹೌಸಿಂದ ಆಚೆ ಬಂದ ತಕ್ಷಣ ರೈಟ್ ಸೈಡಲ್ಲಿ ಒಂದು ಮರ ಮೇಲ್ಗಡೆ ಒಂದು ಮನೆ ಕಟ್ಟಿದ್ದಾರೆ ನೋಡಿ. ಚೆನ್ನಾಗಿತ್ತು ಮನೆ ಮಾತ್ರ ನೋಡೋಕ್ಕೆ. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿತ್ತು. ಮತ್ತು ಇದು ಓಪನ್ ಗ್ರೌಂಡ್ ಏರಿಯಾ. ಸೊ ಇಲ್ಲೇನಾದ್ರು ಪಾರ್ಟಿ ಗೀಟಿ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರೆ ಓಪನ್ ವೆಡ್ಡಿಂಗ್ಸ್ಗೆಲ್ಲ ಸಖತ್ತಾಗಿರುತ್ತೆ. ಸೊ ಇಲ್ಲಿ ಇದೊಂದು ಪಾರ್ಕಲ್ಲಿ ಮಧ್ಯ ಗೊರಿಲ್ಲ ಇತ್ತು. ಅಕ್ವೇರಿಯಂ ಕೇಳ್ತಾ ಇದ್ರಲ್ಲ, ಡ್ಯೂ ಟು ಸಮ್ ಇಶ್ಯೂಸ್ ಒಳಗಡೆ ಬಿಟ್ಟಿರಲಿಲ್ಲ. ಬಟ್ ನನಗೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರು. ಸೊ ಇದು ಕಂಪ್ಲೀಟ್ ಮನೇಲಿ ಇರುತ್ತಲ್ಲ, ಆ ಥರ ದೊಡ್ಡ ಅಕ್ವೇರಿಯಮ್ಮು. ಸೊ ಡಿಫ್ರೆಂಟ್ ಫಿಶಸ್ ಇರುತ್ತೆ, ಆ ಫಿಶಸ್ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಅದು ಮುಗಿಸ್ಕೊಂಡು ನಾನು ಹೋಗಿದ್ದೆ ಮ್ಯೂಸಿಕ್ ಡ್ಯಾನ್ಸ್ ಫೌಂಡೇಶನ್ ಅಂತ. ಸೊ ಇದು ಮೇಂಟೆನೆನ್ಸ್ ಇಲ್ಲ ಇಲ್ಲಿ. ಫಸ್ಟ್ ಎಲ್ಲ ನೋಡಿ ಇಲ್ಲಿ ಏನಿದೆ, ಇಲ್ಲಿ ಕುತ್ಕೊತಾ ಇದ್ರು, ಮುಂದೆ ವಾಟರ್ ಬರ್ತಾ ಇತ್ತು ಲೈಕ್ ಸಾಂಗ್ ಪ್ರಕಾರ. ಸೊ ಇವಾಗ ನಿಂತೋಗಿದೆ. ಅದಾದ್ಮೇಲೆ ಇನ್ಫಾರ್ಮೇಶನ್ ಸೆಂಟರ್ಗೆ ಬಂದ್ರಿ. ಈ ಇನ್ಫಾರ್ಮೇಶನ್ ಸೆಂಟರಲ್ಲಿ ಪ್ರತಿಯೊಂದು ಟ್ರೀ ಸೀಟ್ಸ್ ಇತ್ತು, ಡಿಫ್ರೆಂಟ್ ಟ್ರೀದು ಸೀಟ್ಸ್ ಇತ್ತು. ಕಂಪ್ಲೀಟ್ ಸೀಟ್ಸ್ ಎಲ್ಲ ನೋಡಿಕೊಂಡು ಮತ್ತೆ ವಾಲ್ ಮೇಲೆ ಎಲ್ಲ ನೀವು ಗೊತ್ತಿಲ್ಲದೆ ಇರೋ ಸೀಟ್ಸ್ ಬಗ್ಗೆ ಎಲ್ಲ ತಿಳ್ಕೊಬೋದು. ಇದು ಫುಲ್ಲು ಬೊಟಾನಿಕಲ್ ಗಾರ್ಡನ್ದು ಮ್ಯಾಪು ಈ ಥರ ಇತ್ತು. ಮತ್ತು ಫುಲ್ಲು ಸೀಡ್ಸ್ ಬಗ್ಗೆ, ರೈತರ ಬಗ್ಗೆ ಫುಲ್ಲು ಒಂದು ಡೀಟೇಲ್ಸ್ ಇತ್ತು ಇದರಲ್ಲಿ. ಈ ವಾಲ್ಸಲ್ಲಂತೂ ನಾನು ಎಷ್ಟೋ ಮರಗಳ ಬಗ್ಗೆ ಗೊತ್ತೇ ಇರಲಿಲ್ಲ, ಎಷ್ಟೋ ಸೀಡ್ಸ್ ಬಗ್ಗೆ ಗೊತ್ತಿರಲಿಲ್ಲ. ಆ ಸೀಡ್ಸ್ ಎಲ್ಲ ತಿಳ್ಕೊಂಡೆ. ಮತ್ತು ಡಿಫ್ರೆಂಟ್ ಟ್ರೀ ರಿಂಗ್ಸ್ ಎಲ್ಲ ಇತ್ತು ನೋಡಿ. ಇದು ಗೋಡಂಬಿ ಅಂತ ಕರೀತಾರೆ. ಸೊ ಎಷ್ಟೋ ಜನ ಗೊತ್ತಿರಲ್ಲ ಗೋಡಂಬಿ ಹೆಂಗೆ ಬೆಳೀತಾರೆ ಅಂತ. ನಿಮಗೆ ಈ ಥರ ಸೀಡ್ಸ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಇವ್ರಿಗೆ ನಿಮ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತಾರೆ. ಇದೆಲ್ಲ ಮುಗಿಸ್ಕೊಂಡು ಆಚೆ ಬಂದಿದ ತಕ್ಷಣ ಗ್ಲಾಸ್ ಹೌಸ್ ಅಂತ ಕಾಣಿಸ್ತು. ಇದು ಮೇಂಟೆನೆನ್ಸ್ ಕಮ್ಮಿ ಇದೆ ಇಲ್ಲಿ. ಒಳಗಡೆ ಬಂದೆ, ಆಲ್ರೆಡಿ ಸ್ವಲ್ಪ ಗ್ಲಾಸಸ್ ಎಲ್ಲ ಹೊಡೆದೋಗಿತ್ತು. ಬೀಗ ಹಾಕಿ ತುಂಬ ವರ್ಷನೇ ಆಗ್ಬಿಟ್ಟಿದೆ ಅನಿಸ್ತು. ಏನೂ ಇರಲಿಲ್ಲ ಒಳಗಡೆ, ಎಲ್ಲ ಒಣಗೋಗಿರೋ ಸ್ವಲ್ಪ ಗಿಡಗಳಿತ್ತು. ಅದಾದಮೇಲೆ ನಾವು ಬ್ಯಾಂಗ್ಳೂರ್ಗೆ ಹೊರಡೋಣ ಅಂತ ಹೋಗ್ಬೇಕಾದ್ರೆ ಒಂದು ವೆಜ್, ನಾನು ಕಂಪ್ಲೀಟ್ ವೆಜ್ ಆಗಿರೋದ್ರಿಂದ ಇದು ನೆಕ್ಸ್ಟ್ ಆಪೋಸಿಟ್ಟು ಬಸ್ ಸ್ಟಾಪಲ್ಲೇ ಇದೆ, ಅಕ್ಷಯ ಉಡುಪಿ ಹೋಟೆಲ್ ಅಂತ. ಮುಗಿಸ್ಕೊಂಡು ಚೆನ್ನೈ ಸಿಲ್ಕ್ ಶಾಪಿಂಗ್ ಹೋದ್ವಿ. ಶಾಪಿಂಗ್ ಮುಗಿಸ್ಕೊಂಡು ಆಚೆ ಬಂದರೆ ಆಲ್ರೆಡಿ ಚೆನ್ನೈ ಸಿಲ್ಕಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಫುಲ್ ಫೇಮಸ್ ಆಗಿತ್ತು. ಸಂಕ್ರಾಂತಿ ಹಬ್ಬದ ಇದೆಲ್ಲ ಹಾಕಿದ್ದಾರೆ. ಅದು ಮುಗಿಸ್ಕೊಂಡು ನಾವು ಬಸ್ ಹತ್ತಾನ ಅಂತ ಬಂದರೆ ನಾವು ಬುಕ್ ಮಾಡಿದ್ದು ಇಂದಿರಾ ಟ್ರಾವೆಲ್ಸ್ ಅಂತ. ಬೆಸ್ಟ್ ಟ್ರಾವೆಲ್ಸ್ ಇನ್ ಪಾಂಡಿಚೇರಿ ಅಂತ ಹೇಳ್ಬೋದು. ರೀಸನಬಲ್ ಪ್ರೈಸಲ್ಲಿ ಎಕಾನಮಿಕ್ ಕ್ಲಾಸ್ಗಿಂತ ಮಸ್ತಾಗಿತ್ತು. ಬಿಸ್ನೆಸ್ ಕ್ಲಾಸ್ ಥರ ಇದೆ ಮಾತ್ರ. ಕಾಂಪ್ಲಿಮೆಂಟ್ರಿ ಆಗಿ ಒಂದು ಚಿಪ್ಸು, ಒಂದು ವಾಟರ್ ಬಾಟಲು, ಬಿಸ್ಕೆಟ್ ಕೊಟ್ಟಿದ್ರು. ಡಬಲ್ AC ಬರುತ್ತೆ. ಸೀಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲು. ರಿಯಲ್ ಹೇಳ್ತಾ ಇದ್ದೀನಿ, ನೀವು ಯಾರಾದ್ರು ಪಾಂಡಿಚೇರಿಗೆ ಹೋದರೆ ಇದೇ ರೆಫರ್ ಮಾಡಿ. ನಿಮಗೆ ಬಜೆಟ್ ಬಗ್ಗೆ ನೋಡ್ತಾ ಇದ್ದೀರಲ್ಲ, ಕಂಪ್ಲೀಟ್ ಬಜೆಟ್ ಇವಾಗ ಬರುತ್ತೆ ನೋಡಿ. ನೀವು ಯಾವುದ್ರಲ್ಲಿ ಬರ್ತೀರಾ ಅನ್ನೋದ್ರ ಮೇಲೆ ಬಜೆಟ್ ಫಿಕ್ಸ್ ಆಗುತ್ತೆ ನಿಮಗೆ ಕಂಪ್ಲೀಟಾಗಿ. ಬಜೆಟೆಡ್ ಟ್ರಾವೆಲ್ಸು, ಬಜೆಟೆಡ್ ಹೋಟೆಲ್ಸ್ ಬೇಕಂದರೆ ನನಗೆ ಕಮೆಂಟ್ ಹಾಕಿ, ನಾನು ತಿಳಿಸ್ಕೊಡ್ತೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು. ನನಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.